ಎಕ್ಸಾಕ್ಟ್ಲಿ ಅಟ್ 120. ಆ ಬ್ರೇಕ್ ಡೌನ್ ಕೊಟ್ಟು ಆದ ನಂತರ ಈ ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತು. ಲುಕ್ ಅಟ್ ದಿಸ್ ಕ್ಯಾಂಡಲ್, ದಿಸ್ ಎನ್ಗಲ್ಫ್ ಆಲ್ ದ ಕ್ಯಾಂಡಲ್ಸ್. 10-15ದಿಂದ ಎಷ್ಟು ಕ್ಯಾಂಡಲ್ಸ್ ಫಾರ್ಮ್ ಆಗಿದೆಯೋ ಅಷ್ಟೆಲ್ಲಾನು ಎನ್ಗಲ್ಫ್ ಆಯ್ತು. ವಾಟ್ ಹ್ಯಾಪನ್ ಇನ್ ಮೈ ಕೇಸ್ ಅಂದರೆ, ನಾನಿಲ್ಲಿ ಟ್ರೇಡ್ ತಗೊಳ್ಳಿಕ್ಕೆ ವೆಯ್ಟ್ ಮಾಡ್ತಿದ್ದೆ. ಅಂದರೆ ಈ ಬ್ರೇಕ್ ಡೌನ್ ಏನನ್ನ ಫೇಲ್ ಆಗಿ ಈ ಒಂದು ಲೆವೆಲಲ್ಲಿ ಒಂದು ಕ್ಯಾಂಡಲ್ ಬಂದರೆ, ಅಗೇನ್ ಇಫ್ ಇಟ್ ಗಿವ್ಸ್ ಅ ಪುಲ್ ಬ್ಯಾಕ್, ಐ ವಿಲ್ ಗೋ ಫಾರ್ ಅ ಲಾಂಗ್ ಟ್ರೇಡ್. ಏನಕ್ಕೆ ಇಲ್ಲಿ ಸ್ವಲ್ಪ ಸ್ಟಾಪ್ ಲಾಸ್ ಇದೆ, ಇಲ್ಲಿ ಸ್ಟಾಪ್ ಲಾಸಸ್ ಇದೆ, ಇಲ್ಲಿ ಸ್ಟಾಪ್ ಲಾಸ್ ಇದೆ. ಸೊ ಇಲ್ಲೆಲ್ಲ ಸ್ಟಾಪ್ ಲಾಸು ಹಿಟ್ ಆಗಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ನಾನಿಲ್ಲಿ ಟ್ರೇಡ್ ಪಂಚ್ ಮಾಡಿದ ತಕ್ಷಣ ನನಗೆ ಸಿಕ್ಕಿದ್ದ ಪ್ರೈಸ್ ಯಾವುದು ಅಂದರೆ ದಿಸ್ ಒನ್, ವೆರಿ ಬ್ಯಾಡ್ ಪ್ರೈಸ್. ಇನ್ಫ್ಯಾಕ್ಟ್ ಇಲ್ಲಿಂದ ಮೇಲ್ ಹೋಯ್ತು ಇವಾಗ, ಬಟ್ ಆ ಒಂದು ಮೊಮೆಂಟಲ್ಲಿ ನನಗೆ ಐ ವಾಸ್ ಶಾಕ್ಡ್. ಲೈಕ್ placed an order somewhere here, but I got it here. Look at the stop loss, 70 point stop loss. Too huge, too risky.